9 ಗಂಟೆಯಿಂದ ಪ್ರಾರಂಭ ಆಗಿದೆ. 4 ಗಂಟೆವರೆಗೆ ಅವಧಿ ಇದೆ. ಅಥಣಿ ಕ್ಷೇತ್ರದಲ್ಲಿ 125 ಮತಗಳಿರ್ತಕ್ಕಂಥದ್ದು. 125 ಕೂಡ ಮತದಾನ ಮುಗಿದಿದೆ. 4 ಗಂಟೆ ನಂತರ ಮತ ಎಣಿಕೆ ಪ್ರಾರಂಭ ಆಗುತ್ತೆ. ಬಹುತೇಕ ನಾನು ಆರಿಸಿ ಬರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಯಾಕಂದರೆ ಮತದಾರರ ನಾಡಿ ಮಿಡಿತ ನೋಡಿದರೆ ಭಾಳ ದೊಡ್ಡ ಅಂತರದಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ. 30 ವರ್ಷ ಮೊದಲನೇ ಬಾರಿಗೆ ಏನು ಚುನಾವಣೆ ಆಗಿ ನಾನು ಬಂದಿದ್ದೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಚುನಾವಣೆ ಆಗಿರಲಿಲ್ಲ. ಈ ಸರಿ ಚುನಾವಣೆ ಆಗಿದೆ. ನೋಡೋಣ, 4 ಗಂಟೆ ನಂತರ ನಿಮಗೆ ಸಿಹಿ ಸುದ್ದಿ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆ ಅಂತಕ್ಕಂಥದ್ದು ಇರಬೇಕು. ಯಾಕಂತಂದ್ರೆ ಮೇಲಿನ ಮೇಲೆ ನಾವು ರಿನ್ಯೂವಲ್ ಆದರೆ ನಮಗೂ ಕೂಡ ಯಾರು ಏನು ಎಂತ ಎಲ್ಲ ಗೊತ್ತಾಗುತ್ತೆ. ಅದರಿಂದ ಚುನಾವಣೆ ಆಗಬಾರ್ದು ಅಂತಕ್ಕಂಥ ಮನೋಭಾವನೆ ನಂದೇನಿಲ್ಲ. 30 ವರ್ಷದಿಂದ ಆಗಿಲ್ಲ, ಈ ಸರಕ್ಕೆ ಆಗಿದೆ. ಮತ್ತು ಯಾರು ನಿಂತಿದ್ದಾರೋ ಯಾರು ನಿಲ್ಲಿಸಿದಾರೋ ಅವರಿಗೂ ಕೂಡ ಅದರದೊಂದು ಜನರ ನಾಡಿ ಮಿಡ್ತಾನೂ ಗೊತ್ತಾಗುತ್ತೆ. ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಕ್ಯಾಂಡಿಡೇಟ್ಗಳು ಎಲ್ಲಾ ರೆಡಿ ಆಗಿಬಿಡುತ್ತೆ, ಒಂದ್ ಚಟ್ಟ ರೆಡಿ ಆಗಿಬಿಡುತ್ತೆ. ಚುನಾವಣೆ ಮುಗಿದಾದ್ಮೇಲೆ ಮತ್ತೆ ಲಕ್ಷ್ಮಣ್ ಸವದಿ ಅವರು ನಮ್ಮವರೇ ಅನ್ನುವಂಥದ್ದು ಏನ್ ಡುವಲ್ ಸ್ಟ್ಯಾಂಡ್ ನಡೀತಾ ಇದೆ ಸರ್? ಈಗ ನೀನೇ ಹೇಳಿದ್ಮೇಲೆ ನಾನೇನು ಹೇಳಿ ಅಲ್ಲ, ಹಂಗ ಆಗ್ತಾ ಇದೆ. ನಿಮ್ ವಿರುದ್ಧ ಪೆನ್ನಲ್ಲೇ ಮಾಡಿದಾರೆ ಸರ್. ಇವಾಗ ನಾನು ಕೃಷ್ಣ ಶುಗರ್ ಫ್ಯಾಕ್ಟರಿ ನಾನು ನಿಂತಿಲ್ಲ, ನಮ್ಮ ಬೆಂಬಲಿಗರಿಗೆ ನಿಂತಿದ್ದಾರೆ. ಬಹಳ ದಿವಸದಿಂದ ಅವರೇ ಇದ್ದಾರೆ. ಸೋದರ ಅಂದ್ರೆ ಚಿಕ್ಕಪ್ಪನ ಮಗ ಅವರು. ಬಹಳ ದಿವಸದಿಂದ 20 ವರ್ಷದಿಂದ ನಡೆದಿದೆ. ಈ ಸಲ ಚುನಾವಣೆ ಪ್ರತಿ ವರ್ಷ ಆಗುತ್ತೆ. ಈ ವರ್ಷ ಹೊಸದಾಗೇನಿಲ್ಲ, ಪ್ರತಿ ವರ್ಷ ಚುನಾವಣೆ ಆಗುತ್ತೆ. ಪ್ರತಿ ವರ್ಷ ಚುನಾವಣೆ ಆದಂಥ ಸಂದರ್ಭದಲ್ಲಿ ಜನ ನಮ್ಮನ್ನು ಇಲ್ಲಿವರೆಗೆ ಕೈ ಬಿಟ್ಟಿಲ್ಲ, ಈ ಸಲನೂ ಕೈ ಬಿಡಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಜೊತೆಗೆ ಇಟ್ಕೊಂಡು ಅಡ್ಡಾಡ್ತೀರಿ ಅಂತೇಳಿ ಮೊನ್ನೆ ನಿಮ್ ಭಾಷಣ ಕೇಳಿದ್ವಿ ಸರ್. ಏನು ಈಗ 9 ಗೆದ್ದಾವು 10 ಗೆದ್ದಾವು ಅಂತ ಚೀಟಿ ನನ್ ಕಡೆನೂ ಐತಿ ಅಂತಂದ್ರೆ ಚೀಟಿ ಒಳಗೆ ಹೆಸರು ಯಾರು ಅನ್ನೋದು ಬಹಳ ಕ್ಯೂರಿಯಾಸಿಟಿ ಐತಿ. ಸೀಟ್ ಎಲ್ಲ ಮಾರಾಟ ಒಳಗೆ ಇದು ನಂದೊಂದು ತರಕಿದೆ, ಅದು 5 ಗಂಟೆಗೆ ನನ್ನ ತರಕಿಗೆ ಅದಕ್ಕೆ ಹೊಂತತಿಲ್ಲ, ನಾನು ನೋಡ್ಕೋತೀನಿ. ಈಗಿನ ಇದನ್ನ ನೋಡ್ತಾ ಇದ್ರೆ ನನ್ನ ನಿರೀಕ್ಷೆ ಯಾವಾಗ ಸುಳ್ಳು ಆಗಿಲ್ಲ. ಬಹಳಷ್ಟು ಕಡೆ ಆಶ್ಚರ್ಯ ಫಲಿತಾಂಶ ಐತಂತೀರಿ. ಆಶ್ಚರ್ಯ ನಮ್ಮ ನಿರೀಕ್ಷೆ ಏನಿದೆ ಅದಾಗುತ್ತೆ. ಆಶ್ಚರ್ಯದಲ್ಲ. ಆಶ್ಚರ್ಯ ಅಂದ್ರೆ ಅದು ಬೇರೆ, ಆಗ್ಲಾರ್ದು ಆದಂಗಾಗುತ್ತೆ, ಆಗಲಾರ್ದಾಗಲ್ಲ. ನಮ್ಮ ನಿರೀಕ್ಷೆ ಏನೈತೆ ಆ ನಿರೀಕ್ಷೆ ತಕ್ಕಂಗೆ ಚುನಾವಣೆ ಆಗುತ್ತೆ. ಸರ್, ಈಗ ಒಂದು ಮಾತು ಹೇಳಿದ್ರೆ ಸರ್ ನೀವು ದಿಸ್ತೆ ತಸನ್ ಅಷ್ಟೇ ಮನೋನ್ ಜಗ್ ಅಷ್ಟೇ ಅಂತ ಅಂದ್ರೆ ಅದರ ಅರ್ಥ ಅಂದ್ರೆ ಸರ್ ಈಗ ನೋಡ್ಲಿಕ್ಕೆ ಕಾಣೋದು ಬೇರೆ, ಇರೋದು ಬೇರೆ. ಯಾವುದೇ ಒಂದು ಜಾತಿ ಆಧಾರದ ಮೇಲೆ ರಾಜಕಾರಣ ಯಶಸ್ವಿ ಆಗಲ್ಲ. ಸರ್ವ ಜನಾಂಗವನ್ನ ತಗೊಂಡು ಹೋದಾಗ ಮಾತ್ರ ಅದನ್ನ ನಾವು ಯಶಸ್ಸು ಕಾಣ್ಲಿಕ್ಕೆ ಸಾಧ್ಯ. ಎಲ್ಲಾ ಸಮಾಜದವರನ್ನ, ಎಲ್ಲಾ ವರ್ಗದವರನ್ನ ನಾವು ಒತ್ತಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥ, ಕೇವಲ ಲಿಂಗಾಯತರಂತೇಳಿ ಮಾಡಿದ್ರೆ ಆಗಲ್ಲ. ಎಲ್ಲ ಸಮಾಜವನ್ನು ತಗೊಂಡು ಹೋಗ್ಬೇಕು, ಮತ್ತೆ ಎಲ್ಲರಿಗೂ ನ್ಯಾಯ ಸಿಗಬೇಕು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ನಮ್ಮ ಸಿದ್ಧಾಂತ. ಡಿಸಿಸಿ ಬ್ಯಾಂಕ್ ಪವರ್ ಸೆಂಟರ್ ಬದಲಾಗತ್ತೆ ಸರ್ ಈ ಚುನಾವಣೆ? ಏನು ಅದು ಮೀಡಿಯಾದಲ್ಲಿ ನೀವೇ ಅದಕ್ಕೆ ಬಹಳಷ್ಟು ಉಪಕಾರ ಹಚ್ಚಿ ರೆಕ್ಕೆ ಪುಕ್ಕ ಕಟ್ಟಿ ಹಾರಿಸಕತ್ತೀರ. ಏನೊಂದು ಬ್ಯಾಂಕ್ ಇದು, ಅದು ಬ್ಯಾಂಕ್ ಇದು ಏನು ಇದ್ರದ್ದು ಏನು ಒಂದು ಬ್ಯಾಂಕದಲ್ಲಿ ಏನು ಇಡೀ ರಾಜ್ಯದ ಚಿತ್ರಣ ಏನು ಬದಲಾಗಿದೆ? ಏನು ವ್ಯತ್ಯಾಸ ಇದೆ? ಏನಾಗೋದು? ಜಿಲ್ಲೆ ಒಳಗಿನ ಪವರ್ ಸೆಂಟರ್ ಬದಲಾಗತ್ತೆ. ನನಗೇನು ಅನ್ಸಿಲ್ಲ ಇದು ಪವರ್ ಸೆಂಟರ್ ಅಂತ. ನನ್ನ ಲೆಕ್ಕದಾಗ ಡಿಸಿಸಿ ಬ್ಯಾಂಕ್ ಏನು ಪವರ್ ಸೆಂಟರ್ ಅಲ್ಲ. ತಮ್ಮ ಬೆಂಬಲಿತರೆ ಅಧ್ಯಕ್ಷರಾಗುವ ನಿರೀಕ್ಷೆ ಇದೆ ಸರ್ ತಮ್ಮ ಚೌಕಡಿ ಪ್ರಕಾರ? ಅಲ್ಲ ರೀ, ಎಲ್ಲರದ್ದು ಈಗ ಒಂದು ಪಕ್ಷ ಇರುತ್ತೆ, ಚುನಾವಣೆ ಮಾಡ್ತಾ ಇರ್ತಾರೆ. ನೀವು ಅವ್ರನ್ನ ಪ್ರಶ್ನೆ ಕೇಳ್ತೀರಿ, ಏನು ನಿಮ್ಮ ಪಕ್ಷದವರು ಮುಖ್ಯಮಂತ್ರಿ ಆಗ್ಬೋದಾ ಅಂತ, ಮತ್ತೆ ಅವ್ನಿಲ್ಲ ಅಂತ ಹೇಳಕ್ಕಾಗುತ್ತೆ?
ಅಲ್ಲ ಸರ್, ಆಗ್ಬೇಕಂದ್ರೆ 9 ಸ್ಥಾನ ಬೇಕಲ್ಲ ಸರ್. ಈಗಾಗಲೇ 9 ಸ್ಥಾನ ನಮ್ಮ ಕಡೆ ಇದಾವ ಅಂತ ಹೇಳಿ ಬಾಲಚಂದ್ರ ಜಾರಕಿಹೊಳಿ ಹೇಳಿರುವಂಥದ್ದು. ಚುನಾವಣೆ ಪೂರ್ವದಲ್ಲಿ ಎಲ್ಲರೂ ಹೇಳಬೇಕಾಗತ್ತೆ ರೀ. ನಮ್ಗೆ 2 ಬರ್ತಾವ 3 ಬರ್ತಾವ ಅಂದ್ರೆ ಅವು ಬರುವಾಗಿಲ್ಲ ಅಂತ. ನಮಗೆ 9 ಬರ್ತವೆ 10 ಬರ್ತಾವ ಅಂತ ಹೇಳ್ಬೇಕಾಗತ್ತೆ. ಅವರು ಹೇಳ್ಬೇಕಾಗತ್ತೆ, ನಾವು ಹೇಳ್ಬೇಕಾಗತ್ತೆ. ಹೇಳಿದ ಮೇಲೇನೆ ಜನರಿಗೆ ಒಂದು ಮನವರಿಕೆ ಮಾಡಬೇಕು. ಜನರಲ್ಲಿ ಒಂದು ಉತ್ಸಾಹ ತುಂಬಿಸ್ಬೇಕಾದ್ರೆ ನಂಗೆಲ್ಲ ಹೇಳ್ಬೇಕಾಗ್ತದೆ. ಇನ್ನೇನು ಉತ್ಸಾಹ ತುಂಬಿಸೋದಿಲ್ಲ ಅಲ್ಲಿ ಮುಗಿತು. ಸರ್, ತಮ್ಮ ಮಿತ್ರ ರಾಜು ಕಾಗೆಯವ್ರನ್ನ ಕರೆಸಿ ಮೊನ್ನೆ ಅನ್ನ ಪೋಸ್ ಮಾಡಿದ್ರು ಸರ್ ಅವರು. ಈಗ ಸರ್ ಅವರ ನಿಮ್ಮ ಪರವಾಗಿ ನಿಂತ್ಕೊತಾರ ಸರ್, ಅವ್ರು ಅನ್ನ ಪೋಸ್ ಮಾಡಿದ್ರೆ ಅವ್ರ ಕಡೆ ಹೋಗೋ ನಿರೀಕ್ಷೆ ಇದೆ ಸರ್. ನೀ ರಾಜೀವ್ ಕಾಗಿನ ಕೇಳೋದ್ ಬಿಟ್ಟು ನನ್ ಕೇಳಿದ್ರೆ ಹೆಂಗ್ ಹೇಳಕ್ಕೆ? ಸ್ನೇಹಿತ ಸರ್ ಅವರು. ನೀವ್ ಅದನ್ನ ರಾಜೀವ್ ಕಾಗಿನ ಕೇಳಿದ್ರಿ. ಇಲ್ಲ, ರಾಜು ಕಾಗೆ ಸರ್, ಜೋಡೆ ಎತ್ತು ಅಂತ ನೀವ್ ಹೇಳಿದ್ರಿ ಸರ್, ಬಟ್ ಒಂದೇ ಎತ್ತು ವಿರೋಧ ಹೇಗಾಯ್ತು ನನಗೆ ನನ್ನ ಪ್ರಕಾರ ಹಿಂದೂನು ಜೋಡೆತ್ತು, ಇವತ್ತು ಜೋಡೆತ್ತು, ಮುಂದೂನು ಜೋಡೆತ್ತು. ಒಳ ಹರಿತಕ್ಕಂತ ಪ್ರಸಂಗ ಬರಲ್ಲ. ಅದು ಕಟ್ಟಿದ್ರೆ ಹರಿಬೇಕು, ಕಟ್ಟಿಲ್ಲ, ಅದು ಜೋಡಿಸಿದ್ದು. ಸರಿಗ ಚುನಾವಣೆಗಿಂತ ಮೊದಲು ನಿಮ್ಮ ಆಪ್ತರನ್ನೇ ದೂರವಾಗಿದ್ರು. ಇವತ್ತು ಮತದಾನ ಸಂದರ್ಭದಲ್ಲಿ ನಿಮ್ಮ ಹತ್ರ ಬಂದು ಕುಂತ್ಕೊಂಡ್ರು. ಈಗ ನಾಳೆ ಅಧ್ಯಕ್ಷರ ಚುನಾವಣೆದೊಳಗೆ ನಿಮಗೆ ಅಪ್ಕೋತಾರ ಅಂತ. ಯಾರು? ನಿಮ್ಮ ಆಪ್ತರು. ನನಗೆ ಬಹಳ ಮಂದಿ ಆಪ್ತರ. ನಿರ್ದೇಶಕರಾಗವ್ರು. ನನ್ನ ಪ್ರಕಾರ ಈಗೇನ್ ಚುನಾವಣೆ ನಿಂತಾರ ಅವರೆಲ್ಲರೂ ನನ್ನ ಆಪ್ತರ ಇದ್ದಾರೆ. ಅರವಿಂದ್ ಪಾಟೀಲ್ ಸರ್, ಅರವಿಂದ್ ಪಾಟೀಲ್ ಅವರು. ಅರವಿಂದ್ ಪಾಟೀಲ್ ಇರ್ಲಿ, ಮಹಂತೇಶ್ ಇರ್ಲಿ, ಕತ್ತಿ ಅವ್ರ ಇರ್ಲಿ, ಯಾರೇ ಇರ್ಲಿ, ಅವರೆಲ್ಲರೂ ನಮ್ಮ ಸ್ನೇಹಿತರ ಅದಾರೆ. ಸಮಯಕ್ಕೆ ತಕ್ಕಂಗ ಅವರೆಲ್ಲರೂ ಕೂಡ ನಿರ್ಣಯಗಳನ್ನು ತಗೋತಾರೆ. ಜೊಲ್ಲೆನೂ ನನ್ನ ಮಿತ್ರ. ಸಂಜೆ ಒಳಗೆ ಸರ್ ಬಹುತೇಕ ರಿಸಲ್ಟ್ ಏನಾಗ್ಬೋದು ಸರ್? ನಿಪ್ಪಾಣಿ ರಿಸಲ್ಟ್ ಏನು? 4 ಗಂಟೆ ನಂತರ ನೀವು ನನಗೆ ಫೋನ್ ಮಾಡಿ ಅದ್ರ ಬಗ್ಗೆ ಹೆಂಗ್ ಹೇಳ್ತದೆ. ನಮಸ್ಕಾರ, ಧನ್ಯವಾದ. ಧಕ್ಕೆ ಆಗದಂತೆ ತಾವು ಮುಂದೆ ಹೋರಾಟ ನಿರಂತರವಾಗಿ ಇರ್ತೀವಿ ಸರ್. ಧಕ್ಕೆ ಆಗದರೆ ಯಾವುದೇ ಕಾಲಕ್ಕೂ ಅದಕ್ಕೆ ಧಕ್ಕೆ ಆಗ್ಲಾರ್ದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಒಬ್ಬ ನಿರ್ದೇಶಕ ನೋಡ್ಕೊಳ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.